ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸಿದ್ದು ಬಿ ವೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತೇನಪ್ಪ ವಿಶೇಷ ಅಂದರೆ ನಮ್ಮ ಅಣ್ಣನ ಮಕ್ಕಳು ಓದ್ತಿರೋ ಸ್ಕೂಲಲ್ಲಿ ಶಾಲಾ ವಾರ್ಷಿಕೋತ್ಸವ ಇದೆ. ಅದಕ್ಕೋಸ್ಕರ ಬರೋಕ್ಕೆ ಹೇಳಿದ್ದಾರೆ. ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅಲ್ಲಿಗೋದ್ಮೇಲೆ ಸಿಗೋಣ. ಹಿಂಗೆ ತೆಗೆದೆ, ಡಿಗ್ರಿ ಸರ್ಟಿಫಿಕೇಟ್ ಹಿಂಗೆ ಹಿಡ್ಕೊಂಡೆ. ನಮ್ಮ ಅಮ್ಮನಿಗೆ ಗೊತ್ತೇ ಆಗಲಿಲ್ಲ, ಯಾಕಂದ್ರೆ ನಮ್ಮಮ್ಮ ಶಾಲೆಗೆ ಹೋಗಿಲ್ಲ. ದಟ್ ಈಸ್ ದ ಪವರ್ ಆಫ್ ಎಜುಕೇಷನ್. ವಿದ್ಯೆ ಇದ್ದರೆ ಕೆಲವು ಗೊತ್ತಾಗುತ್ತೆ, ಇಲ್ಲದ್ರೆ ಗೊತ್ತಾಗೋದಿಲ್ಲ. ನನ್ನ ಅಮ್ಮನಿಗೆ ಗೊತ್ತಾಗಲಿಲ್ಲ, ಯಾಕಂದ್ರೆ ನನ್ನಮ್ಮ ಶಾಲೆಗೆ ಹೋಗಿಲ್ಲ. ನನಗೆ ಬೇಜಾರಾಯಿತು. ಇರಲಿ ಅಮ್ಮ, ಇರಮ್ಮ ಟೀ ಕುಡಿತೀನಿ. ಆಮೇಲೆ ಅಪ್ಪ ಎಲ್ಲಮ್ಮ ಅಂದೆ. ನಮ್ಮಪ್ಪ 2ನೇ ಕ್ಲಾಸ್ ಓದ್ತಿದ್ರು. ಗ್ಯಾರಂಟಿ ಇದು ಏನು ಅಂತ ನನ್ನ ಅಪ್ಪನಿಗೆ ಗೊತ್ತಾಗಿದೆ. ಮಗನೇ, ಕಾನೆ ಗದ್ದೆಯೊಳಗೆ ಕಳೆ ಕೀಳ್ತಾ ಇದ್ದಾರೆ ಮಗನೇ, ನಾನು ಅಡುಗೆ ರೆಡಿ ಮಾಡ್ತೀನಿ. ಸರಿ ಅಮ್ಮ, ನಾನು ಟೀ ಕುಡಿತೀನಿ. ಬಂದೆ, ಸೀದಾ ಹೋದೆ ಕಾನೆ ಗದ್ದೆಯೊಳಗೆ. ನಮ್ಮ ಅಪ್ಪ 10 ಆಳ ಜೊತೆಯಲ್ಲಿ ಕಳೆ ಕೀಳ್ತಾ ಇದ್ರು.
ನಾನು ಬದಿನ ಮೇಲೆ ನಿಂತ್ಕೊಂಡು ಖುಷಿಯೋ ಖುಷಿ, ನನ್ನ ಅಪ್ಪನೇ ನನ್ನ ಮಗ ಬಂದವನ ಆಂಜನೇಯ ಅಂತ. ನಾನು ಹಿಂಗೆ ಹಿಡ್ಕೊಂಡಿದ್ದನ್ನು ಮೆಲ್ಲಿಗೆ ಹಿಂಗೆ ತೆಗೆದು ಹಿಂಗೆ ಹಿಡ್ಕೊಂಡೆ. ಮಕ್ಕಳ ನೀವು ನಂಬಿ 2ನೇ ಕ್ಲಾಸ್ಗೆ ಓದಿರೋ ನನ್ನ ಅಪ್ಪನಿಗೆ ಹೆಂಗೆ ಗೊತ್ತಾಯಿತು ಅಂದರೆ ಇದು ಡಾಕ್ಟರ್ ಆಂಜನಪ್ಪನ ಡಿಗ್ರಿ ಸರ್ಟಿಫಿಕೇಟ್ ಅಂತ. ನನ್ನಪ್ಪ ಕಳೆ ಕೀಳ್ತಿದ್ದವನು ಬುರ್ಜ ಕೈನ ಬಂದು ನನ್ನ ತಪ್ಪಿಕೊಂಡು ಕೊಟ್ಟಂಥ ಮುತ್ತನ್ನು ನನ್ನ ಜೀವನದಲ್ಲೇ ಮರೆಯಲ್ಲ. ಇದಕ್ಕೆ ಚಪ್ಪಾಳೆ ಹೊಡಿ. ಇವತ್ತು ನಾವೆಲ್ಲ ಡೈರೆಕ್ಟರ್ಸ್ ಇದ್ದೀವಮ್ಮ. ನಮ್ಮ ಮೆಡಿಕಲ್ ಕಾಲೇಜಿನ ನಿಮಗೆ ಸೀಟು ಸಿಗಬೇಕು ಅಂದರೆ ಪುಕ್ಕಟೆನೂ ಸಿಗುತ್ತೆ, ಗೌರ್ಮೆಂಟ್ ಕೋಟಾ ಒಳಗೆ ಮೆರಿಟ್ ಮೇಲೆ ಸಿಗುತ್ತೆ. ಇಲ್ಲ ಅಂದರೆ 1.5 ಕೋಟಿ. ನೀನು 1 ಕೋಟಿ ರೂಪಾಯಿನ ಸಂಪಾದನೆ ಮಾಡಿ ನಿಮ್ಮಪ್ಪ ಅಮ್ಮನಿಗೆ ಕೊಡೋಕ್ಕಾಗಲ್ಲ. ನೀನು ಚೆನ್ನಾಗಿ ಓದಿ ಮೆಡಿಕಲ್ ಕಾಲೇಜಿನ ಸೀಟ್ ತೊಗೊಂಡ್ರೆ ನಿಮ್ಮ ಅಪ್ಪನ ಜೋಬ್ನೊಳಗೆ 1 ಕೋಟಿ ರೂಪಾಯಿ ಇದ್ದಂಗೆ. ಅರ್ಥ ಆಯ್ತಾ ಇದು ನಿಮಗೆ? ಯಾಕೆ ಕಷ್ಟಪಟ್ಟು ಓದಬೇಕು ಅಂತ? ನಾನು 1 ಪೈಸಾ ಖರ್ಚು ಮಾಡಿದ್ದೀರಾ. MBBS, MS, FICS, FRCS, DNB ಇಷ್ಟೆಲ್ಲ ಮಾಡಿದ್ದೀನಿ ನಾನು. 1 ಪೈಸಾ ಖರ್ಚು ಮಾಡಿದ್ದೀರಾ. ಅದಕ್ಕೆ ನಮ್ಮಂಥವ್ರು ವೇದಿಕೆಯಲ್ಲಿ ಬಂದು 5 ನಿಮಿಷ ಮಾತಾಡೋದು ಅಂದರೆ ಇದೆ. ನಾನು ಬಂದು ಹೋದ್ಮೇಲೆ ಎಲ್ಲರೂ ಕೂಡ ಆಂಜನಪ್ಪ ಡಾಕ್ಟರ್ ಹೇಳ್ದಂಗೆ ನಾವು ಚೆನ್ನಾಗಿ ಓದಬೇಕು, ಈ ಸಂಸ್ಥೆಗೆ ಹೆಸರು ತರಬೇಕು. ನೀವು ಚೆನ್ನಾಗಿ ಓದಿದ್ರೆ ನಿಮಗೂ ಹೆಸರು, ನಿಮ್ಮ ಸಂಸ್ಥೆಗೆ ಹೆಸರು, ನಿಮ್ಮ ಅಪ್ಪ ಅಮ್ಮನಿಗೆ ಹೆಸರು, ಎಲ್ರಿಗೂ ಆಗುತ್ತೆ. ಆದ್ದರಿಂದ ದಯವಿಟ್ಟು ಮಕ್ಕಳ ಇನ್ನು ಹೆಚ್ಚಿಗೆ ಟೈಮ್ ತೊಗೊಳ್ಳಲ್ಲ, ಚೆನ್ನಾಗಿ ಡಾನ್ಸ್ ಮಾಡಿ. ಲಾಸ್ಟಿಗೆ ಯಾರು ಡಾಕ್ಟರ್ಗಳಿಲ್ಲ, ಅದಕ್ಕೆ ನಾನು ಡಾಕ್ಟ್ರಾಗಿ ನಿಮ್ಗೊಂದು ಫಾರ್ಮುಲಾ ಹೇಳೋಗ್ತೀನಿ. ನಡೆದಾಡುವ ದೇವರು ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳು 111 ವರ್ಷ ಬದುಕಿದ್ರು. ನಿಮಗೆ ಗೊತ್ತಿರಲಿ, ನಾಯಿಗೆ 20 ವರ್ಷ, ಕತ್ತೆಗೆ 40 ವರ್ಷ, ಮನುಷ್ಯನಿಗೆ 100 ವರ್ಷ ಅಲ್ಲ 120 ವರ್ಷ. 3 ಕತ್ತೆ ವಯಸ್ಸು ಮನುಷ್ಯನಿಗೆ ಕೊಟ್ಟಿದ್ದಾನೆ ದೇವರು. ಅಟ್ಲೀಸ್ಟ್ ನಡೆದಾಡುವ ದೇವರು 120 ವರ್ಷ. ಅವ್ರ ಡೇಟ್ ಆಫ್ ಬರ್ತ್ ಕರೆಕ್ಟಾಗಿಲ್ಲ, ಅವ್ರು 111 ಅಲ್ಲ 120 ವರ್ಷ ಬದುಕಿರ್ತಾರೆ ಅವರು, ಸಾತ್ವಿಕ ಜೀವಿಗಳು. ನೀವು 100 ವರ್ಷ ಬದುಕಬೇಕು. ನಾನು 100 ವರ್ಷ ಬದುಕ್ತೀನಿ, ಹೆಮ್ಮೆಯಿಂದ ಹೇಳ್ಕೊತೀನಿ. ನೀವು 100 ವರ್ಷ ಬದುಕೋದೆ ಹೆಂಗೆ ಅಂತ ಹೇಳ್ಬಿಟ್ಟು ಹೋಗ್ತೀನಿ ನಾನು. ಯಾವತ್ತೂ ಕೂಡ ಜೀವನದಲ್ಲಿ ಖುಷಿಯಾಗಿರಬೇಕು. DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದಿಂದ ಒಂದು ಕಗ್ಗ ಇದೆ, ಆ ಕಗ್ಗ ಹೇಳ್ತೀನಿ. ನಗುವಾತ್ಮ ಪರಿಮಳವ ಪಸರಿಸುವ ಕುಸುಮ, ನಗು ನಗುತ್ತ ಬಾಳ್, ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವ ವರವನ್ನು ಬೇಡಿಕೊಳ್ಳೋ ಮಂಕುತಿಮ್ಮ. ಖುಷಿಯಾಗಿರ್ರಿ. ಆಮೇಲೆ ಡ್ಯಾನ್ಸ್ ಬಂದಾಗ ಚಪ್ಪಾಳೆ ಹೊಡಿರಿ. ನೀವು ಡ್ಯಾನ್ಸ್ ಮಾಡಿ, ನೆಕ್ಸ್ಟ್ ಅವಕಾಶದ ನೀವು ಮಾಡಿ. ಇವೆಲ್ಲರೂ ಸೇರಿ ಇಷ್ಟೇ ಸಾಕು. ಬೆಳಗಿಂದ ಎಷ್ಟು ಚಪ್ಪಾಳೆ ಹೊಡೆದಿದ್ದೀರಂದರೆ ನಿಮ್ಗೆಲ್ರಿಗೂ 5 ವರ್ಷ ಆಯುಷ್ ಜಾಸ್ತಿ ಆಗ್ಬಿಟ್ಟಿದೆ ಆಲ್ರೆಡಿ. ವಂಡರ್ಫುಲ್ ಮಕ್ಕಳ, ಹಿಂಗೇ ಇರಿ. ನನಗೆ ಮನೆಗೆ ಹೋಗಿ ನನ್ನ ಹೆಂಡತಿಗೆ ಹೇಳ್ತೀನಿ, 2 ಸಾರಿ ಚಪ್ಪಾಳೆ ಹೊಡಿಸ್ತೀನಮ್ಮ ನಾನು ಯಾವಾಗಲೂ. ಒಂದು ನನ್ನ ಅಪ್ಪನಿಗೆ ಹೊಡಿಸಿ ಆಯಿತು. ಇವಾಗ ಹೆಣ್ಮಕ್ಳೆಲ್ಲ ಇದ್ದೀರಿ, ತುಂಬ ಜನ ಇದ್ದೀರಿ. ಇನ್ನೊಂದು ಸಾರಿ ನೀವು ಚಪ್ಪಾಳೆ ಹೊಡಿಬೇಕು ಹೆಣ್ಮಕ್ಳೆಲ್ಲ. ಏನು ಹೇಳ್ತೀನಿ ಗೊತ್ತಾ? ಐ ಹ್ಯಾವ್ ಗಾಟ್ ಎ ಲವ್ಲಿ ವೈಫ್ ಅಟ್ ಹೋಮ್. ಚಪ್ಪಾಳೆ ಹೊಡಿರಿ. ಹೆಂಡ್ತಿನ ಲವ್ಲಿ ವೈಫ್ ಅಂದರೆ ಚಪ್ಪಾಳೆ ಹೊಡಿಬೇಕು. ಹೆಣ್ಮಕ್ಳ ನೀವಿನ್ನೂ ಮದುವೆ ಆಗಿಲ್ಲ ಬಿಡಿ, ಆಮೇಲೆ ಹೇಳಿರೋದು. ಮದುವೆ ಆಗಿರೋರಮ್ಮ ಇವತ್ತೇ ಮನೆಗೆ ಹೋದ್ಮೇಲೆ ನಿಮ್ಮ ಯಜಮಾನ್ರ ಮುಂದೆ ನಿಂತ್ಕೊಳ್ಳಿ. ರೀ ಆಂಜನಪ್ಪ ಡಾಕ್ಟರ್ ಹೇಳಿದ್ದಾರೆ ಒಂದ್ಸರಿ ಲವ್ಲಿ ವೈಫ್ ಅನ್ರಿ ಅನ್ನೋವರೆಗೂ ಬಿಡಬೇಡಿ. ಯಾರ ಮನೆಯಲ್ಲಿ ಲವ್ಲಿ ವೈಫ್ ಇರ್ತಾಳೆ, ಪ್ರಕಾಶ್ ಅಣ್ಣನ ಕೇಳಿ, ಹನುಮಂತರಾಯಣ್ಣನ ಕೇಳಿ. 2 ಮನೆಗೆ ಊಟ ಮಾಡಿದ್ದೀನಿ, 2 ಮುಂದೆನೂ ಭಾಷಣ ಹೊಡೆದಿದ್ದೀನಿ. ಸೊ ಹಂಗಾಗಿ ಯಾರ ಮನೆಯಲ್ಲಿ ಲವ್ಲಿ ವೈಫ್ ಇರ್ತಾರಲ್ಲ, ದಟ್ ಈಸ್ ಅ ನಂಬರ್ 1 ಫ್ಯಾಮಿಲಿ. ಎಲ್ರಿಗೂ ಇದೊಂದು ಒಳ್ಳೆ ಮೆಸೇಜ್ ಹೇಳಿ, ನನ್ನನ್ನು ಕರೆದು ಅವಕಾಶ ಕೊಟ್ಟಿದ್ದಕ್ಕೆ ಮಿಸ್ಗೆ ಒಂದು ನಮಸ್ಕಾರ ಹೇಳಿ. ಇವರೆಲ್ಲ ನೀವೆಲ್ಲ, ನಾನು ಎಂಪ್ಲಾಯ್ ಆಗಿದ್ದಾನೆ. ಯಾಕಂದರೆ ನಿಮಗೆಲ್ಲ ಯಾಕೆ ಎಷ್ಟು ಗೌರವ ಗೊತ್ತೇನಮ್ಮ? ನಾವೊಂದು 5 ವರ್ಷ ಇರ್ತೀವಿ ಹೋಗ್ತೀವಿ. ನಾನು 31 ವರ್ಷ ಟೀಚರಾಗೇ ಇದ್ದೆ ಈ ಸಂಸ್ಥೆಯಲ್ಲಿ. ಈಗ ಒಂದು 5 ವರ್ಷ ಬರ್ತೀವಿ ಹೋಗ್ತೀವಿ. ಆದರೆ ನೀವು ಈ ಮಕ್ಕಳಿಂದ ಚಪ್ಪಾಳೆ ಗಿಟ್ಟಿಸ್ಕೊಂಡು ಒಳ್ಳೆ ಕೆಲಸ ಮಾಡಿ ನಮ್ಮ ಸಂಸ್ಥೆಗೆ ಏನಾದರೂ ಒಳ್ಳೆ ಹೆಸರು ಬರ್ತದೆ ಅಂದರೆ ಎಂಪ್ಲಾಯೀಸ್. ಅದಕ್ಕೆ ನಾನು ಭಾಳ ಸಾರಿ ಕೆಂಚಪ್ಪಗೌಡ್ರಿದ್ದಾಗ ಹೇಳೀನಿ, ಯಾವ ಸಂಸ್ಥೆಯಲ್ಲಿ ಎಂಪ್ಲಾಯೀಸ್ ಸಂತೋಷವಾಗಿರ್ತಾರಲ್ಲ ಆ ಸಂಸ್ಥೆ ಯಾವತ್ತೂ ಉದ್ಧಾರ ಆಗುತ್ತೆ ಅಂತ. ಈಗಿನ ಟೀಮ್ ಹಂಗೆ ಇದೆಯಮ್ಮ. ನೀವು ಅವ್ರನ್ನೆಲ್ಲರನ್ನೂ ಉಪಯೋಗಿಸ್ಕೊಳ್ಳಿ. ದಯವಿಟ್ಟು ಒಳ್ಳೆ ಕೆಲಸ ಮಾಡಿ. ನಿಮ್ಗೇನು ಬೇಕೋ ಅದನ್ನೆಲ್ಲ ಅವ್ರು ಮಾಡಿಕೊಡ್ತಾರೆ, ನಾನು ಜೊತೆಯಲ್ಲಿರ್ತೀನಿ ಅಂತ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮಸ್ಕಾರ ಹೇಳಿ, ಥ್ಯಾಂಕ್ ಯು ವೆರಿ ಮಚ್ ಲವ್ಲಿ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ಸಮಾಧಾನಕರ ಬಹುಮಾನ ಪಡೆದಿದ್ದಾಳೆ. ಜೋರಾದ ಈಗ ಮತ್ತೊಂದು ಮಗು ಈರಮ್ಮ ಟಿ ಅಂತ 9ನೇ ತರಗತಿ ವಿದ್ಯಾರ್ಥಿನಿ. ವಿಜ್ಞಾನದ ರಂಗೋಲಿಯಲ್ಲಿ ಪ್ರಥಮ, ಗೀತಗಾಯನ ಸ್ಪರ್ಧೆಯಲ್ಲಿ ಪ್ರಥಮ, ಭಾಷಣ ಸ್ಪರ್ಧೆಯಲ್ಲಿ ದ್ವಿತೀಯ, ಪ್ರಬಂಧದ ತೃತೀಯ, ಆಶೀರ್ವಾದ ಸ್ಪರ್ಧೆಯಲ್ಲಿ ತೃತೀಯ, ಸಾಮಾನ್ಯ ಜ್ಞಾನ ಸ್ಪರ್ಧೆಯಲ್ಲಿ ತೃತೀಯ ಬಹುಮಾನವನ್ನು ಪಡೆದಂಥ ವಿದ್ಯಾರ್ಥಿನಿ ಈರಮ್ಮಳಿಗೆ ಗೌರವಿಸ್ತಾ ಇದ್ದೀವಿ ಸರ್. ಮಕ್ಕಳು ಬರಲಿ ಮಕ್ಕಳೇ ಜೋರಾಗಿ. ಇಂದಿನ ಸತ್ಯ ಎಂ 10ನೇ ಬಿ ತರಗತಿ ವಿದ್ಯಾರ್ಥಿ ಹಿಂದಿ ಕಂಠಪಾಠ ಸ್ಪರ್ಧೆಯಲ್ಲಿ ಪ್ರಥಮ, ಸಾಮಾನ್ಯ ಜ್ಞಾನ ಸ್ಪರ್ಧೆಯಲ್ಲಿ ಪ್ರಥಮ, ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರಥಮ, ಕನ್ನಡ ಕಂಠಪಾಠ ಸ್ಪರ್ಧೆಯಲ್ಲಿ ಪ್ರಥಮ, ಸಮಾಧಾನಕರ
ಜೋರಾದ ಚಪ್ಪಾಳೆ. ಮೂಲಕ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ನಾವೆಲ್ಲ ಜೋರಾದ ಚಪ್ಪಾಳೆಯೊಂದಿಗೆ ಕೋರೋಣ ಮಕ್ಕಳೇ. ಚಪ್ಪಾಳೆ ಬರಲಿ ಜೋರಾಗಿ. ವೈದ್ಯೋ ನಾರಾಯಣೋ ಹರಿಹಿ ಅನ್ನೋ ಹಾಗೆ ವೈದ್ಯ ಭಗವಂತ ನಾರಾಯಣನಿಗೆ ಸಮಾನ. ಅಂತಹ ಒಂದು ಶ್ರೇಷ್ಠ ಸೇವೆಯಿಲ್ಲದ ಒಂದು ಇವತ್ತು ನಾವು ಇಬ್ಬರು ಶ್ರೇಷ್ಠ ವೈದ್ಯರ ಮಾತುಗಳಿಗೆ ಮುನ್ನಡೆಗೆ ನಾವೆಲ್ಲ ಸಾಕ್ಷಿಯಾಗಿದ್ವಿ ಮಕ್ಕಳೇ. ಸೊ ತುಂಬ ಹೃದಯದ ಧನ್ಯವಾದಗಳು ಸರ್. ಇವತ್ತು ನಮ್ಮ ಮಕ್ಕಳಿಗೆ ಶಿಕ್ಷಣ ಇಲ್ಲ. ನಾವು ಓಟ್ ಹಾಕ್ತೀವಿ, ನಮ್ಮ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ತೀವಿ, ನಾವು ಟ್ಯಾಕ್ಸ್ ಕಟ್ತೀವಿ, ಅವರ ಬಜೆಟ್ ಮಾಡಲಿಕ್ಕೆ ಕೋಟ್ಯಾಂತರ ಲಕ್ಷಾಂತರ ಕೋಟಿ ರೂಪಾಯಿ ನಾವು ದುಡ್ಡು ಕೊಡ್ತಾ ಇದ್ದೀವಿ. ಆದರೆ ಇವತ್ತು ಸಮಾನವಾಗಿ ಪ್ರತಿಯೊಬ್ಬ ಮಕ್ಕಳಿಗೂ ಶಿಕ್ಷಣದಲ್ಲಿ ಏಕನೀತ ಪದ್ಧತಿಯನ್ನು ತಂದಿಲ್ಲ. ಗುಣಮಟ್ಟದ ಶಿಕ್ಷಣ ಇಲ್ಲ, ಮೌಲ್ಯಾಧಾರಿತ ಶಿಕ್ಷಣ ಇಲ್ಲ. ನಾವು ಜಾಗತಿಕ ಮಟ್ಟದಲ್ಲಿದ್ದೇವೆ. ಆದರೆ ಇವರು ಕುರುಡರು. ನಮ್ಮ ಏನಿವತ್ತು ರಾಜ್ಯ ಮಟ್ಟದಲ್ಲಿ ಆಗ್ಬೋದು, ರಾಷ್ಟ್ರ ಮಟ್ಟದಲ್ಲಿ ರಾಜಕಾರಣ ಮಾಡಿರ್ತಕ್ಕಂಥ ಒಂದು ರಾಜಕೀಯ ವ್ಯವಸ್ಥೆ ಏನಿದೆ, ಅವರೆಲ್ಲ ಕುರುಡರು. ಅವ್ರ ಮಕ್ಕಳು ಮಾತ್ರ ಇವತ್ತು ಹೈಟೆಕ್ ಶಾಲೆಗಳಲ್ಲಿ ಇವತ್ತು ಶಿಕ್ಷಣ ಕೊಡ್ತಾರೆ, ಹೊರದೇಶದಲ್ಲಿ ಶಿಕ್ಷಣ ಕೊಡಿಸ್ತಾರೆ. ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಬದ್ಧತೆ ಅನುಸಾರವಾಗಿ ಯಾಕೆ ನಮ್ಮ ಪ್ರತಿಯೊಬ್ಬ ಮಕ್ಕಳಿಗೆ ಇವತ್ತು ಶಿಕ್ಷಣ ಕೊಡಬಾರ್ದು? ಯಾರು ಯೋಚನೆ ಮಾಡಿದಾರ ತಂದೆ ತಾಯಿಗಳು? ಪ್ರತಿಯೊಬ್ಬ ಮಗು, ಪ್ರತಿಯೊಬ್ಬ ಪ್ರಜೆ ದೇಶದ ಒಂದು ಭಾಗ. ಪ್ರತಿಯೊಬ್ಬ ಮಗು, ಪ್ರತಿಯೊಬ್ಬ ವಿದ್ಯಾರ್ಥಿ, ಪ್ರತಿಯೊಬ್ಬ ಪ್ರಜೆ ಶಿಕ್ಷಣ ಪಡೆದು ಆರೋಗ್ಯವಾಗಿ ಉತ್ಪಾದಕನಾದರೆ ದೇಶ ಮುಂದುವರಿಯುತ್ತದೆ. ಇದು ರಿಯಲ್ ಕಾನ್ಸೆಪ್ಟ್. ನಾವು ದೇಶ ಮುಂದುವರೆದಿದ್ದೀವಿ, ನಮ್ದು ಅಂಥ ಎಕಾನಮಿ ಏನು ಪ್ರಯೋಜನ? ಪ್ರತಿಯೊಬ್ಬ ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥ ಸರ್ಕಾರದ ಆದ್ಯ ಕರ್ತವ್ಯ. ಇವತ್ತು ಸರ್ಕಾರ ಅದನ್ನು ಮರೆತಿದೆ. ಇದನ್ನು ಎಚ್ಚರಿಸತಕ್ಕಂಥ ಕೆಲಸ ಜ್ಞಾನವಂತ ಇವತ್ತು ಪೋಷಕರು ಮಾಡಬೇಕು. ಆ ಪಕ್ಷ ಈ ಪಕ್ಷ, ಆ ಜಾತಿ ಈ ಜಾತಿ ಅಂತ ಓಟ್ ಹಾಕಬಾರ್ದು. ಸಂವಿಧಾನಬದ್ಧ ಈ ಒಂದು ಬದುಕು ಕಟ್ಕೊಳ್ಳಲಿಕ್ಕೆ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಉತ್ತಮವಾದತಕ್ಕಂಥ ಒಂದು ಏನಿವತ್ತು ಸಾಮಾಜಿಕ ಪರಿಸ್ಥಿತಿಗಳನ್ನು, ಇವತ್ತು ಶಿಕ್ಷಣವನ್ನು, ಆರೋಗ್ಯವನ್ನು, ಸಮಾನತೆಯನ್ನು ಯಾರು ಸಾರ್ತಾರೋ ಅಂಥ ಒಂದು ಸಮಾಜದ ಕಡೆಗೆ ನೀವೆಲ್ಲ ಇವತ್ತು ಕೈ ಎತ್ತಬೇಕು. ನೀವು ಮತದಾನ ಮಾಡೋದ್ರ ಮೂಲಕ ನೀವು ಸಹಕರಿಸಬೇಕಂತ ಹೇಳ್ತಾ, 70 ವರ್ಷ ದೇಶ ಯಾರಾಳಿದ್ರು? ಯಾಕೆ ಈ ಪರಿಸ್ಥಿತಿ ಇದೆ? ಇವತ್ತು ಸನ್ಮಾನ್ಯ ಮನಮೋಹನ್ ಸಿಂಗ್ರು ಇದು ಮಾಡಿದ್ರ? ಮನಮೋಹನ್ ಸಿಂಗ್ ಸಾಹೇಬರು ಇವತ್ತು ಮಾಜಿ ಪ್ರಧಾನಮಂತ್ರಿಗಳು ಎಂಥ ಅದ್ಭುತವಾದಂತಕ್ಕಂಥ ರಾಜಕಾರಣಿಗಳು. ನನಗೆ ಗೊತ್ತೇ ಇರಲಿಲ್ಲ. ಅವರ ನಾವು 90ನೇ ಇಸ್ವಿಯಲ್ಲಿ ನಾವೆಲ್ಲ ಹುಡುಗರು ವಿದ್ಯಾರ್ಥಿಗಳು, ಪ್ರಪಂಚಕ್ಕೆ ಜ್ಞಾನ ಗೊತ್ತಿರಲಿಲ್ಲ ನಮಗೆ. ಅವರ ಆರ್ಥಿಕ ಸುಧಾರಣೆಗಳು, ಉದಾರೀಕರಣ, ಜಾಗತೀಕರಣ, ಖಾಸಗೀಕರಣ, ಎಲ್ಲ ಆರ್ಥಿಕ ಸುಧಾರಣೆಗಳಿಂದ ಇವತ್ತು ನಮ್ಮ ಭಾರತ ದೇಶ ಇವತ್ತು ವಿಶ್ವದಲ್ಲಿ ಇವತ್ತು ಬಲಿಷ್ಠ ವಿತ್ತ ಒಂದು ಶಕ್ತಿಯಾಗಿ ಹೊರಬೊಮ್ಮುತ್ತಾ ಇದೆ. ಆದರೆ ನಮ್ಮ ರಾಜಕಾರಣಿಗಳು ಶಿಕ್ಷಣಕ್ಕೆ ಮಾತ್ರ ಮರ್ತಿದ್ದಾರೆ, ಶಿಕ್ಷಣ ಕೊಡೋದು ಅಂತ. ಮನಮೋಹನ್ ಸಿಂಗ್ ನಾನು ಇವತ್ತು ಟಿವಿನ ನೋಡ್ತಾ ಇಲ್ಲ, ಇವತ್ತು ಬರ್ತಿರ್ಲಿಲ್ಲ ಅವರು. ಯಾರಪ್ಪ ಇನ್ನೂ ಮದುವೆಗಳಾಗಿರ್ತಕ್ಕಂಥ ರಾಜಕಾರಣಿಗಳ ದೇಶದಲ್ಲಿ ಬರೀ ಟಿವಿ ತುಂಬ ಬರೋರು, ಬರೀ ಟಿವಿ ತುಂಬ. ಅವ್ರಿಗೂ ಬೈದ, ಅವನು ಬೈದ. ಎಂಥ ಪರಿಸ್ಥಿತಿ ಇದೆ, ಎಂಥ ಕಲ್ಚರ್ ಇದೆ ನಮ್ಮ ದೇಶ. ಇವತ್ತು ಕುವೆಂಪು ಅವರ ಹುಟ್ಟುದಿನ ನಾಳೆ. ಎಂಥ ಅದ್ಭುತವಾದಂತಕ್ಕಂಥ ವಿಶ್ವಮಾನವ ಸಂದೇಶನ ಸಾರಿರ್ತಕ್ಕಂಥ ಕುವೆಂಪು ಅವರು ಉತ್ತಮ ಸಾಹಿತಿಗಳು, ಬರಹಗಾರರು, ನಾಟಕಕಾರರು, ಕಲಾವಿದರು, ಸಾಹಿತಿಗಳು, ವಿವೇಚನ, ಬದುಕು, ಬರಹ, ಸಾಮಾಜಿಕ, ರಾಜಕೀಯ ಒಂದು ಅತ್ಯುತ್ತಮ ಮೇರು ಕವಿಯಾಗಿ ಎಲ್ಲ ಅಂಕು ಡೊಂಕುಗಳನ್ನು ಸಮಾಜ ಹೈಸ್ಕೂಲ್ ವಿಭಾಗದಲ್ಲಿ
ಇದ್ರಲ್ಲ, ಎಲ್ಲ ಕಡೆ ಯಾವುದೇ ವರ್ಕ್ ಪ್ಲೇಸ್ಗೆ ಹೋಗಿ ಎಲ್ಲ ಸೆಕ್ಸುವಲ್ ಹರಾಸ್ಮೆಂಟ್, ಯಾವುದೇ ಕಂಪ್ನಿಗಳಿಗೆ ಹೋಗಿ ಸೆಕ್ಸುವಲ್ ಹರಾಸ್ಮೆಂಟ್, ಯಾವುದೇ ಶಾಲಾ ಕಾಲೇಜಿಗೆ ಹೋಗಿ ಎಲ್ಲ ಲವರ್ಸ್, ಯಾವುದೇ ದರಿದ್ರ ಕರ್ನಾಟಕದಲ್ಲಿ ಫಿಲಿಮ್ಗೆ ಹೋಗಿ ಎಲ್ಲ ಲವ್ ಸ್ಟೋರಿಗಳು. ಅರ್ಥ ಮಾಡ್ಕೊಳ್ಳಿ ತಂದೆ ತಾಯಿಗಳರ ಮಕ್ಕಳಿಗೆ, ನೀವು ಶಿಕ್ಷಣ ಮುಖ್ಯ. ಶಿಕ್ಷಣ ಇವತ್ತು ವಿದ್ಯಾರ್ಥಿ ಜೀವನದಲ್ಲಿ ವಿದ್ಯಾಭ್ಯಾಸ ಮಾಡಬೇಕು, ಒಳ್ಳೆ ಪ್ರಗತಿ ಸಾಧನೆ ಮಾಡ್ತೀವಿ ಅಂತ ಹೇಳುತ್ತಾ ಯಾವ ತಂದೆ ತಾಯಿಗಳಿಗೆ ಜ್ಞಾನ ಇಲ್ಲ, ಯಾವ ಶಿಕ್ಷಕರಿಗೆ ಜ್ಞಾನ ಇಲ್ಲ, ಯಾವ ಸಂಸ್ಕಾರ, ಯಾವ ಧರ್ಮ ಈ ಒಂದು ವಿಚಾರವನ್ನು ಹೇಳೋದಿಲ್ಲ, ಅವರೆಲ್ಲರೂ ಲವ್ ಮಾಡಿ ಸಂಸಾರ ಹಾಳಾಗಲಾಗುತ್ತದೆ. ಅದಕ್ಕೆ ಬುದ್ಧಿವಂತರು ಬ್ರಾಹ್ಮಣರು ಲವ್ ಮಾಡ್ತಾರಾ? ಮಾಡಲ್ಲ. ಜೈನ್ಸ್ ಮಾಡ್ತಾರಾ? ಮಾಡಲ್ಲ. ಮುಸ್ಲಿಮ್ಸ್ ಮಾಡ್ತಾರಾ? ಮಾಡಲ್ಲ. ಯಾಕೆ ಅವ್ರ ಧರ್ಮಗಳು ಅವ್ರಿಗೆ ಹೇಳ್ಕೊಡ್ತದೆ. ನಿಮ್ಗೆ ಯಾವ ಧರ್ಮ? ಯಾವ ಧರ್ಮನೂ ಇಲ್ಲ. ಓಟ್ ಹಾಕೋ ಮಾತ್ರ ಧರ್ಮ. ಜ್ಞಾನಕ್ಕೆ ರಮೇಶ್ ಡಾಕ್ಟರ್ ಧರ್ಮ. ದಯವಿಟ್ಟು ತಂದೆ ತಾಯಿಗೆ ನೋಟ್ ಮಾಡ್ಕೊಂಡು ಇದನ್ನೆಲ್ಲ ಪ್ರಚಾರ ಮಾಡ್ರಿ ಅಮ್ಮ. ಥ್ಯಾಂಕ್ ಯು. ತುಂಬಾ ಧನ್ಯವಾದಗಳು ಸರ್. ಡೈಲಿ ಬರ್ತಾ ಇಲ್ಲ. ಆತನ 100 ಮೀಟರ್
ನೋಡಿದ್ರಲ್ಲ ಸ್ಕೂಲ್ ಡೇ ಫಂಕ್ಷನ್ ಹೆಂಗಿತ್ತಂತ. ಈ ಸ್ಕೂಲ್ ಡೇ ಫಂಕ್ಷನ್ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದೇ ಥರ ಹೆಚ್ಚಿನ ವೀಡಿಯೋಗಳು ಮಾಡ್ತಾ ಇರ್ತೀನಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.